ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ. ನಾವಿವತ್ತು ಒಂದು ತುಂಬ ಯೂನಿಕ್ ಆಗಿರೋವಂಥ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಶಿವಮೊಗ್ಗದಿಂದ 300 ವೀಣೆಗಳನ್ನು ಒಟ್ಟಿಗೆ ನುಡಿಸುವಂಥ ಕಾರ್ಯಕ್ರಮ ಇದು. ಅದರಲ್ಲಿ ಮೃದಂಗ ಬಂದು ನನ್ನ ಹಸ್ಬೆಂಡ್ ಶರತ್ ಕೂಡ ನುಡಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಸ್ಟೇಜ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. 300 ವೀಣೆಗಳನ್ನು ಒಟ್ಟಿಗೆ ಕೂರೋದಕ್ಕೆ ಜಾಗ ಮಾಡಿದ್ದಾರೆ. ರಿಹರ್ಸಲ್ ನಡೀತಾ ಇದೆ, ಮೈಕ್ ಬ್ಯಾಲೆನ್ಸಿಂಗ್ ಎಲ್ಲ ನಡೀತಾ ಇದೆ. ಹೇಗೆ ರಿಹರ್ಸಲ್ ಆಗುತ್ತೆ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು 100 ವೀಣೆಗಳನ್ನು ನುಡಿಸಿದಾಗ ತೊಗೊಂಡಂಥ ಫೋಟೋ ಇಲ್ಲಿ ಹಾಕಿದ್ದಾರೆ. ಇದು ಹೋದ ಸಲ ಮಾಡಿದಾಗ, ಈ ಸಲ 300 ವೀಣೆಗಳನ್ನು ಆಯೋಜಿಸಿದ್ದಾರೆ. ಎಂಟ್ರೆನ್ಸ್ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಇದೆ ಅಂತ ಹೇಳಿ. ಈಗ ಇಲ್ಲಿ ಒಳಗಡೆ ಹೋದರೆ ಆರ್ಟಿಸ್ಟ್ಗಳು ಒಬ್ಬೊಬ್ಬರಾಗಿ ಬಂದು ಮೈಕ್ ಟೆಸ್ಟು ಎಲ್ಲ ಮಾಡ್ಕೋಬೇಕಾಗತ್ತೆ. ಪ್ರೋಗ್ರಾಮ್ ಅಂದರೆ ಸುಮ್ಮನೆ ಆಗಲ್ಲ. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಇಷ್ಟೊಂದು ಪ್ರಿಪ್ರೇಷನ್ಸ್ ಇರುತ್ತೆ. ನಾವು ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಬಂದಿದ್ವಿ. 8 ಗಂಟೆಯಿಂದ ಮಧ್ಯಾಹ್ನವರೆಗೂ ಆಯಿತು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಹೇಗೆ ಮೈಕ್ ಟೆಸ್ಟ್ ಎಲ್ಲ ನಡೀತಾ ಇದೆ ಅಂತ. ನೀವು ನೋಡಿದ್ರಲ್ಲ, ರಿಹರ್ಸಲ್ ಎಲ್ಲ ಆಯಿತು. ಇದಾದಮೇಲೆ ನಾವು ಊಟ ಮಾಡಿಕೊಂಡು ರೂಮ್ಗೆ ಹೋಗಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ವಾಪಸ್ ಸಂಜೆ ಬಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ತಿಂಡಿ ತಿಂತಾ ಇದ್ದೀವಿ. ತಿಂಡಿ ಮುಗೀತು, ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟು. ನೋಡೋಣ ಹೇಗಾಗತ್ತೆ ಅಂತ. 300 ವೀಣೆ ಅಂತೆ, ನನಗೆ ಇಮ್ಯಾಜಿನೂ ಮಾಡ್ಕೊಳಕ್ಕಾಗ್ತಾಯಿಲ್ಲ. ನನ್ನ ಕೈಲಾದಷ್ಟು ಸೇವೆ ಮಾಡ್ತೀನಿ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಹೋಪ್ ಯು ಆಲ್ ವಿಲ್ ಎಂಜಾಯ್. ಥ್ಯಾಂಕ್ ಯು. ನೀವು ನೋಡುತ್ತಿರುವುದು ಒಂದು ದೃಶ್ಯವಲ್ಲ, ಒಂದು ನಾದೋತ್ಸವ. ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ವೀಣಾ ಮಹೋತ್ಸವ. ಒಂದು ವೇದಿಕೆ, 300 ವೀಣೆಗಳು, ಲಯಬದ್ಧವಾಗಿ ನುಡಿಸುವ 300 ಹೃದಯಗಳು. ಇದು ಕೇವಲ ಸಮೂಹವಲ್ಲ, ಇದು ಸಾಧನೆಯ ಸಾಗರ, ಸಮರ್ಪಣೆಯ ಶಿಖರ, ವೀಣೆಯ ವಿಶ್ವರೂಪ. ಪ್ರತಿ ವೀಣೆಯಲ್ಲಿ ಮಾತನಾಡುತ್ತದೆ, ಪ್ರತಿ ತಂತಿಯಲ್ಲಿ ಪ್ರಕಾಶಿಸುತ್ತದೆ, ಪ್ರತಿ ಕಲಾವಿದ ಇಲ್ಲಿ ಇತಿಹಾಸವಾಗುತ್ತಾರೆ. ಶತಮಾನಗಳ ಪರಂಪರೆ, ಗುರು ಶಿಷ್ಯ ಪರಂಪರೆಯ ಶಕ್ತಿ, ಸರಸ್ವತಿಯ ಅನುಗ್ರಹ ಇವೆಲ್ಲ ಒಂದೇ ವೇದಿಕೆಯಲ್ಲಿ. ಮಾನ್ಯ ಮೈಸೂರು ಮಹಾರಾಜರ ರಾಜ ಸಾನ್ನಿಧ್ಯದಲ್ಲಿ ಇದು ವೀಣೆಯ ನಾದ ರಾಜಸಭೆಯಿಂದ ಜನ ಮನದವರೆಗೆ ಪ್ರವಾಹವಾಗಿ ಹರಿಯುತ್ತಿದೆ. ಸುಮಧುರವಾಗಿ ಅಚ್ಚುಕಟ್ಟಾಗಿ ಪಕ್ಕವಾದ್ಯ ಸಹಕಾರ ನೀಡಿದಂತಹ ನಮ್ಮೆಲ್ಲ ಕಲಾವಿದರಿಗೆ ಸನ್ಮಾನಿಸುವ ಸಮಯ. ಮೊದಲಿಗೆ ಮೃದಂಗ ಸಹಕಾರದಲ್ಲಿ ವಿದ್ವಾನ್ PR ಶ್ರೀಧರ್ ಸರ್, ಮೃದಂಗ ಸಹಕಾರದಲ್ಲಿ ಶರತ್ ಜಿ ರಾವ್,
ನೋಡಿ, ಇದಾಗಿತ್ತು 300 ವೀಣೆಗಳ ಸಂಭ್ರಮ. ಅಲ್ಲಿ ಆ ಸ್ಕ್ರೀನ್ ಓಪನ್ ಮಾಡಿರೋ ವಿಡಿಯೋ ಹಾಕಿದ್ನಲ್ಲ, ಅದನ್ನಂತೂ ಲೈವಲ್ಲಿ ನೋಡಿದಾಗ ಮೈ ರೋಮಾಂಚನ ಆಯಿತು. ಅಷ್ಟು ಚೆನ್ನಾಗಿತ್ತು. ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಿತ್ತು. ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಇನ್ನೊಂದು ಖುಷಿ ವಿಷಯ ಏನಂತಂದರೆ, ನಾವು ಮೈಸೂರು ರಾಜರನ್ನ ತುಂಬ ಹತ್ತಿರದಿಂದ ನೋಡಿದ್ವಿ. ಅದು ಒಂದು ಖುಷಿ ವಿಷಯ. ಹಾಗೆ ಶರತ್ ಕೂಡ ಅವರು ಮೈಸೂರು ರಾಜರು ವೀಣೆ ನುಡಿಸೋವಾಗ ಪಕ್ಕದಲ್ಲಿ ಕುತ್ಕೊಂಡು ಮೃದಂಗ ನುಡಿಸಿದ್ದು ಅದೋ ಒಂದು ಖುಷಿ ವಿಷಯ ಅಂತ ಹೇಳ್ತಾಯಿದ್ರು. ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ಇರುವಂಥ ಶಕ್ತಿ ಎಂಥದ್ದು ಅಂತ ಇಂಥ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿದಾಗ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗತ್ತೆ. ಎಂತೆಂಥ ವಿದ್ವಾಂಸರು, ಎಂತೆಂಥ ಜನ ಎಲ್ಲ ಅಲ್ಲಿದ್ದರು. ಈ ವಿಡಿಯೋ ನೋಡಿದಾಗ ನಿಮಗೆ ಅಷ್ಟು ಅನುಭವ ಆಗಿರಲಿಕ್ಕಿಲ್ಲ, ಯಾಕಂದರೆ ಈ ವಿಡಿಯೋ ನೋಡಿದಾಗ ಅಷ್ಟು ಗೊತ್ತಾಗಲ್ಲ. ಅಲ್ಲಿ ಲೈವಲ್ಲಿ ನೋಡಿದಾಗ ನಿಜವಾಗ್ಲೂ ಹೇಳ್ತೀನಿ, ತುಂಬ ಅದ್ಭುತವಾದಂಥ ಅನುಭವ ಇತ್ತು ಅಂತಲೇ ಹೇಳ್ಬೋದು. ಇದಾಗಿತ್ತು ನಮ್ಮ ವೀಣಾ ತ್ರಿಶತೋತ್ಸವ ಸಂಭ್ರಮ. ಮತ್ತೊಂದು ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.